ಚಿಕ್ಕ ವಯಸ್ಸಲ್ಲಿ ನಡೆದ ಒಂದು ಅಪಘಾತದಿಂದ ನನ್ನೆರಡು ಕಾಲುಗಳನ್ನ ಕಳ್ಕೊಂಡೆ. ಅವತ್ತಿಂದ ಈ ಚಕ್ರಗಳೇ ನನ್ನ ಕಾಲುಗಳು. ನನ್ನ ಜೀವನದಲ್ಲಿ ಎಷ್ಟೋ ಕನಸುಗಳನ್ನ ಕಾಣ್ತಾ ಇತ್ತು. ಎಲ್ಲವೂ ಈ ಒಂದು ಘಟನೆಯಿಂದ ನುಚ್ಚು ನೂರಾಗೋಯ್ತು. ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಕಣ್ಮುಂದೆ 106 ಕ್ಷಣಗಳು ಹಾದು ಹೋದ್ವು. ಪ್ರತಿಯೊಂದು ಸವಾಲಿನ ರೀತಿ ಅನ್ನಿಸ್ತಿತ್ತು. ಪ್ರತಿಯೊಂದು ಕ್ಷಣನೂ ನೋವಿನಿಂದ ಕೂಡಿರ್ತಿತ್ತು. ಯಾರಿಗೆ ಆಸರೆ ಆಗ್ಬೇಕಾಗಿತ್ತೋ ಅವರಿಗೆ ಭಾರ ಆದೆ. ಆದ್ರೆ ನಾನ್ ಸೋಲಲ್ಲ. ಎಷ್ಟೋ ವರ್ಷಗಳ ಪ್ರಯತ್ನದಿಂದ ನನಗೆ ಈ ಪುಸ್ತಕ ಸಿಕ್ಕಿದೆ. ಇದೇ ನನ್ನ ಕೊನೆ ಅವಕಾಶ. ನಾನು ಗೆದ್ದೇ ಗೆಲ್ತೀನಿ. ಆಂ ಗ್ರಾಂ ಭೀಮ್ ಧೂಮ್ ರಾಕ್ಷ ರಕ್ತಾಸನ್. ಏನ್ ಬೇಕು ಹೇಳು. ಲೈಟ್ ಹಾಕ್ರೋ, ಯಾರು ಬಂದಿದ್ ಗೊತ್ತಾಗ್ತಿಲ್ಲ. ಅಲ್ಲ, ನಾನೇನೋ ಹೊಗೆಗಿಗೆ ಬಂದ್ ಬರ್ತೀಯ ಅನ್ಕೊಂಡ್ರೆ, ಅದು ನೀಲಿ ಜೀನಿ ಬರ್ತೀಯ ಅನ್ಕೊಂಡ್ರೆ, ನೀನ್ ಯಾವ್ದೋ ಕರಿ ಜೀನಿ ಬಂದಿದ್ಯಲ್ಲೋ. ಅದೆಲ್ಲ ಇರ್ಲಿ, ಅದೆಲ್ಲ ಹಳೆ ಕಾಲ. ನಾನು ಇಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕರ್ಸಿದ್ಯಾಕೆ ಹೇಳು. ನನಗೀಗ 50 ವರ್ಷ. ಇವಾಗ ನನಗ್ ಕಾಲ್ಗಳನ್ನ ಕೇಳಿ ಯಾವುದೇ ಪ್ರಯೋಜನ ಇಲ್ಲ. ಆದ್ರೆ ನನಗ್ ಕಾಲ್ಗಳಿದ್ದಿದ್ರೆ ನಾನು ಏನೆಲ್ಲ ಮಾಡ್ಬೋದಿತ್ತು, ಹೇಗೆಲ್ಲ ಖುಷಿಯಾಗಿರ್ಬೋದು ಅಂತ ಕನಸು ಕಾಣ್ತಾ ಇರ್ತೀನಿ. ನನಗೆ ನನ್ ಖುಷಿಯಾಗಿರೋದನ್ನ ನೋಡ್ಬೇಕು. ಅದಕ್ಕಾಗಿ ನೀನೊಂದು ಶಕ್ತಿ ಅಥವಾ ವಸ್ತುನ್ ಕೊಡು. ಅದರಿಂದ ನಾನು ಖುಷಿಯಾಗಿರೋದನ್ನ ನೋಡ್ತೀನಿ. ಹಾಗೆ ಇದೇ ನನ್ನ ಕೋರಿಕೆ ಅಷ್ಟೇ. ಚೋಟು एक 3 ಈ ದಡಿ 3 ಸಾಕಾಗಲ್ಲ. 10 ನಂಬರ್ 8 ಸೆಟ್ ಕೊಡ. ಇದರಿಂದ ನಿನ್ನ ನೀನು ಬೇರೆ ಪ್ರಪಂಚದಲ್ಲಿ ನೋಡ್ಬೋದು. ನೆನ್ಪಿಟ್ಕೋ, ನೋಡ್ಬೋದಷ್ಟೇ, ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಆಗಂಗಿಲ್ಲ. ಅಕಸ್ಮಾತ್ ಇಂಟರ್ಫಿಯರ್ ಆದ್ಯೋ ಸರಿ ಸರಿ. ಇನ್ನೊಂದು ಇಂಟರ್ಫಿಯರ್ ಆದ್ರೆ ಏನೋ, ಅವನು ಬರ್ತಾನೆ. ಯಾರೋ ಕಾಲ. ಸರಿ. ಅಮ್ಮ ಯಾಕೆ ಅಳ್ತಿದ್ದಾಳೆ? ಏನೋ ನಡೆದಿರ್ಬೇಕು. ನಾನು ಸ್ವಲ್ಪ ಮುಂದೆ ಬಂದೆ ಅನ್ಸುತ್ತೆ. ಸ್ವಲ್ಪ ಹಿಂದೆ ಹೋಗಿ ನೋಡ್ತೀನಿ. ನನ್ನ ಜೀವನನೇ ಒಂದು ಫೇಲ್ಯೂರ್. ನನ್ನ ಅಪ್ಪ ಅಮ್ಮ ನನ್ನ ಮೇಲೆ ಕಟ್ಟಿದ್ದ ಕನಸು ಎಲ್ಲ ನುಚ್ಚುನೂರಾಯ್ತು. ಅವ್ರ ಮಾನ ಮರ್ಯಾದೆ ಎಲ್ಲ ಹರಾಜಾಕಿದ್ದೀನಿ. ನನ್ನಿಂದ ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಎಕ್ಸಾಮಲ್ಲಿ ಚೀಟಿಂಗ್ ಮಾಡಿ ಪ್ರಿಪೇರ್ ಆಗಿದ್ದೀನಿ ಅಂತ ಗೊತ್ತಾದ್ರೆ ನಾನು ಯೂಸ್ಲೆಸ್. ನಾನು ಸತ್ರೆ ನನ್ನ ಜೊತೆ ಅವರ ನೋವು ಕೂಡ ಕಡಿಮೆ ಆಗತ್ತೆ. ಭೂಮಿ ಮೇಲೆ ಒಂದು ಭಾರ ಕಡಿಮೆ ಆಗತ್ತೆ. ನಿಲ್ಲು. ನೀನ್ ಮಾಡಿರೋದು ಒಂದು ಚಿಕ್ಕ ತಪ್ಪಷ್ಟೇ. ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ. ಹಾಗಂತ ಯಾರು ಜೀವನನ ಕೊನೆಗಾಡ್ಸಲ್ಲ. ನನ್ನ ಮಾತು ಕೇಳು. ಅಪ್ಪ ಅಮ್ಮ ನಿಮ್ಮನ್ನ ಕ್ಷಮಿಸ್ತಾರೆ. ಅವ್ರು ನಿನ್ ಜೊತೆಗಿರ್ತಾರೆ. ಯು ಆರ್ ಎ ಸ್ಟ್ರಾಂಗ್ ಪರ್ಸನ್. ಅವ್ರು ನಿನಗೆ ಸಪೋರ್ಟ್ ಮಾಡ್ತಾರೆ. ನೀನ್ ಮಾಡಿರೋ ತಪ್ಪನ್ನ ಕ್ಷಮಿಸ್ತಾರೆ. ನನ್ನ ಮಾತು ಕೇಳು. ನೀನ್ ಸಾಯ್ಬೇಡ. ಮೋಟಿವೇಶನ್ ನಾನು ಇದೀನಿ ಬ್ರೋ, ಟೆನ್ಷನ್ ತಗೊಳ್ಳಿ. ದಂಡ ಪಿಂಡ ಫೇಲಿಯರ್ ನೀನು. ಭೂಮಿ ಭಾರ ಕೋಳಿ ದಂಡ. ಅಪ್ಪ ಅಮ್ಮ ಅಷ್ಟು ದುಡ್ಡು ಸಾಕದಲ್ಲ ನಿನ್ನ. ನೀನು ಹುಟ್ಟಿದೆ ತಪ್ಪು.
ನೀನು ಈ ಜಗತ್ತಿಂದ ಹೋದ್ರೆ ಜಗತ್ತು ಉದ್ಧಾರ ಆದ್ರೂ ಆಗುತ್ತೆ. ಒಂದು ಕೆಲಸ ಮಾಡು, ಬಿದ್ದು ಸಾಯಿ. ಇಲ್ಲ, ಇರ್ಲಿ, ಇನ್ನೊಂದನ್ನು ನೋಡ್ತೀನಿ. ಏ ಹುಷಾರು, ಕಾಡಲ್ಲಿ ಒಬ್ನೇ ಓಡಾಡ್ತಿದ್ಯಾ, ಹಾವು ಚೇಳು ಎಲ್ಲ ಇರುತ್ತೆ. ಹುಡುಗ, ಏಯ್ ಬರಲಿ. ಎಸ್ ಸರ್. ನಿನ್ನನ್ನ ಈ ಕ್ಯಾಂಪ್ ಕಡೆ ಜಾಸ್ತಿ ನೋಡಿದ್ದೀನಿ. ಗುಡ್ವರ್ ನಾನು ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಈಗ ನೀವು ಓಡಾಡ್ತಾ ನಿನ್ನ ಕಾಲ್ಗೊಂದು ಹಾವು ಕಚ್ತು ಅಂತ ಇಟ್ಕೊ. ಅವಾಗ ನೀನು ಫಸ್ಟ್ ಏಡ್ ಆಗಿ ಏನು ಮಾಡಬೇಕು? ಹಾವು ಕಚ್ಚಿದಾಗ ಫಸ್ಟು ಗಾಯನ ಸೋಪ್ ನೀರಲ್ಲಿ ತೊಳಿಬೇಕು. ಆಮೇಲೆ ಯಾರು ಹೇಳೋದು ಈ ಥರ ಅಲ್ಲ, ಸಾಯ್ಬೇಕಾ ನಿಮಗೆ? ನಾಳೆ ಕೇಳಿ ಏನು ಮಾಡಬೇಕು ಅಂತ. ಈಗ ಹಾವು ಇಲ್ಲಿ ಕಚ್ಚಿದೆ ಅಂತ ಅನ್ಕೋ, ಇಲ್ಲಿ ಸರಿಯಾಗಿ ಕಟ್ಟು ಬಿಗಿಬೇಕು, ಬ್ಲಡ್ ಸಂಚಾರ ಆಗಬಾರ್ದು, ಗಾಯನ ಕವರ್ ಮಾಡಬೇಕು, ಆಮೇಲೆ ಫುಲ್ ಎಕ್ಸಸೈಸ್ ಮಾಡಬೇಕು. ಆವಾಗ ಈ ವಿಷಯ ಏನಿದೆ ನೋಡು, ಅದು ಬೆವರಿನ ರೂಪದಲ್ಲಿ ದೇಹದಿಂದ ಹೊರಗೋಗ್ಬಿಡುತ್ತೆ. ಆಮೇಲೆ ಹೋಗಿ ಮಸ್ತ್ ಮಲಗಬೇಕು, ಸುಸ್ತಾಗಿರುತ್ತಲ್ಲ, ಮಲಗ್ಬಿಡ್ಬೇಕು. 7 ಎಲ್ಲ ಗಾನ್. ಅರ್ಥಾಯ್ತಾ? ಸಾರಿ ಸರ್, ನಂಗೆ ಗೊತ್ತಿರ್ಲಿಲ್ಲ. ಇನ್ಮೇಲೆ ಹಿಂಗೆ ಮಾಡ್ತೀನಿ. ಸರಿ ಹೊರಡು ನೆನ್ಪಿಡ್ಕೊ. ಓಕೆ, ಯಾಕಲ್ಲ ನನ್ ಕೆಲ್ಸಕ್ಕೆ ಕಡ್ಡಿ ಮಾಡ್ತಿದ್ಯಾ? ಓ ಗುರುಗಳಿ, ನಾವ್ಯಾರು ಅಂತ ಗೊತ್ತು. ಓಕೆ, ಕೆಲಸ ಕಡ್ಡಿ ಮಾಡ್ತಿರೋದು ನಾನಾ ಇಲ್ಲ ನೀನಾ? ನಾನು ಖುಷಿಯಾಗಿರೋದನ್ನ ನೋಡ್ಬೇಕು ಅಂತ ಅನ್ಕೊಂಡಿದೀನಿ ಅಷ್ಟೇ. ಈ ಟರ್ಮ್ಸ್ ಅಂಡ್ ಕಂಡೀಷನ್ ಓದ್ದೆ ಬರೋದ್ರಲ್ಲೇ ಇದೆ ಹಣೆವರ. ನಿಂಗೀಗ ಫಸ್ಟಿನ ಕತೆ ಹೇಳ್ತೀನಿ ಕೇಳು. ಈಗ ನಿಮ್ದೆಲ್ಲ ಜೀವನ ಇದೆಯಲ್ಲ, ಅದೊಂದು ರೀತಿ ದಾರ ಥರ. ಈ ಥರ ಸಾವಿರಾರು ದಾರಗಳು ಒಟ್ಟಿಗೆ ಹೋಗ್ತಾ ಇರುತ್ತೆ. ಈ ದಾರಗಳನ್ನ ಒಟ್ಟುಗೂಡಿಸೋದು ಒಂದು ಗಂಟು. ಅದೇನು ಬೇಕಾದ್ರೂ ಆಗಿರ್ಬೋದು, ಒಂದು ಘಟನೆ, ಒಂದು ವಸ್ತು, ಏನು ಬೇಕಾದ್ರೂ. ಆ ದಾರನ ಆ ಜೀವನಕ್ಕೆ ಅರ್ಥ ಕೊಡೋದು ಆ ಗಂಟುಗಳು ಮಾತ್ರ. ಗಂಟು ಏನು ಬೇಕಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಾನೆ ಅಂದರೆ ಎಲ್ಲ ಜೀವನದಲ್ಲೂ ಆ ಹುಡುಗಿನೇ ಲವ್ ಮಾಡ್ತಾನೆ, ಅದೇ ಅವ್ನ ಜೀವನದ ಗಂಟು. ಇನ್ನೊಬ್ಬ ಈ M4 ಫೇಲ್ ಆಗ್ತಾನೆ ಅಂದರೆ ಎಲ್ಲ ಜೀವನದಲ್ಲಿ M4 ಫೇಲ್ ಆಗ್ತಾನೆ, ಇದೇ ಅವ್ನ ಜೀವನದ ಗಂಟು. ಇನ್ ಯುವರ್ ಕೇಸ್, ತಾವು ಕಾಲು ಕಳ್ಕೊಳ್ಳೋದೇ ನಿಮ್ಮ ಗಂಟು. ಇದನ್ನ ನಾನೆಲ್ಲ ನಂಬಲ್ಲ, ಇದೆಲ್ಲ ಕಟ್ಟುಕತೆ ಅಷ್ಟೇ. ನಾನು ಗೆಲ್ತೀನಿ. ಇಂಥವ್ರಿಗೆಲ್ಲ ಎಂತ ಹೇಳೋಣ. ಆಲ್ ದ ಬೆಸ್ಟ್. ನಾನು ಗೆಲ್ತೀನಿ. ಅಮ್ಮ ಪಟಾಕಿ ಹೊಡಿತೀನಮ್ಮ. ಎಲ್ಲರೂ ಪಟಾಕಿ ಎಲ್ಲ ಹೊಡೆಯಂಗಿಲ್ಲ ನೀನು, ಅಷ್ಟೇ ಸುಮ್ಮನೆ ಇರು. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಹೊಡಿತಿದಾರಮ್ಮ. ರಾತ್ರಿ ಅಷ್ಟೊತ್ತು ಖಾಲಿ ಆಗುತ್ತೆ, ಪ್ಲೀಸ್ ಅಮ್ಮ. ಸುಮ್ಮನೆ ಹೇಳಿದ್ ಮಾತು ಕೇಳು. ಪಾಪ, ದೀಪಾವಳಿ ವರ್ಷಕ್ಕೆ ಒಂದ್ಸಲಿ ತಾನೆ ಬರುತ್ತೆ, ಹೊಡಿಲಿ ಬಿಡಿ. ನೋಡು, ಹುಷಾರಾಗಿ ಹೊಡಿ, ಆಯ್ತಾ? ಓಕೆ. ಇನ್ ಕೆಲಸ ಇದೆ, ನೀವು ಹೊಡಿ. ಪಟಾಕಿ ಸೂರ್ಯ, ನಾ ಹೇಳೋರಿ ನೀ ಕೆಳಗೆ ಇಳಿಯಂಗಿಲ್ಲ. ಬಾ ಸೂರ್ಯ, ವಾಪಸ್. ಮತ್ತೆ ಅಸಹಾಯಕ ಸ್ಥಿತಿ ಸಿಗ್ತಾ ಇದೆ. ಚೀಚಿ ಚಿಕ್ಕ ಪಟಾಕೈತ್ಯ ಮುರಿಯೋದಿಲ್ಲ, ದೊಡ್ಡದೆತ್ತ. ಈಗ ಹೆಸರು ಬರುತ್ತೆ ನೋಡಿ ನಿಂಗೆ. ಸೂರ್ಯ, ಈಗ ನೀ ಕೇಳೋದು. ನನಗೆ ಯಾಕೆ ಶಕ್ತಿ ಇಲ್ಲದ ರೀತಿ ಆಗ್ತಾ ಇದೆ? ಅಮ್ಮ, ಈ ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿ ಯಾವುದಮ್ಮ? ಪ್ರೀತಿ ಮಗ. ಪ್ರೀತಿ. ಅಮ್ಮ 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 ಅಮ್ಮ, ಅವನಿಗೆ ಪಟಾಕಿ ಹೊಡಿಯಕ್ ಬಿಡ್ಬೇಡ ಅಮ್ಮ. ಅವನ್ ಪಟಾಕಿ ಹೊಡೆದ್ರೆ ಅನರ್ಥ ಆಗುತ್ತೆ. ತಡಿಯಮ್ಮ ಅವನನ್ನ. ಸಾವಿರಾರು ವರ್ಷಗಳಿಂದ ಇದೇ ಕೆಲಸ ಮಾಡ್ತಿದ್ದೀನಿ, ಯಾವತ್ತೂ ನನಗೆ ಕಿರಿಕಿರಿ ಮಾಡೋದು ಸಿಕ್ಲಿಲ್ಲ. ಕೆಲವೊಂದು ಕೆಲಸಗಳು ಅದಾಗದೆ ಹೋದ್ರೆ ಚಂದ, ಕಿರಿಕಿರಿ ಮಾಡಕ್ ಹೋಗ್ಬಾರ್ದು.
ಕಿರಿಕಿರಿ ಮಾಡಿದ್ರೆ ಬೇಡ, ನಾನು ಸರಿ ಇಲ್ಲ. ಎಲ್ಲೋ ಒಂದಿಷ್ಟು ಹೋಪ್ಸ್ ಇಟ್ಕೊಂಡು ಹುಟ್ಟಿದ್ದಲ್ಲ, ನೀ ಎಲ್ಲರೂ ಬದುಕಿರ್ಬೋದು, ಎಲ್ಲರೂ ನನ್ನ ಕಾಲಿರ್ಬೋದು ಅಂತ. ಕೇಳಿಸ್ಕೊ, ನಾನೇ ಖುದ್ದಾಗಿ ಹೇಳಿದ್ ನಿನ್ನ ಜೀವನ ಬರ್ಬಾದ್ ಮಾಡ್ತೀನಿ. ಎಷ್ಟೋ ಕೋಟಿ ಜನರ ಸಂಖ್ಯೆ ನೋಡ್ಕೊಳ್ಳೋದು ನಾನು. 4 ದಾರ ನಾನೇ ಹರಿದಾಕ್ರು ಯಾರು ಕೇಳೋರಿಲ್ಲ ನನ್ನ. ನಿನ್ನ ಹತ್ರ ದಮ್ ಇದ್ರೆ ನನಗಿಂತ ಮುಂಚೆ ಹೋಗಿ ನಿನ್ನವ್ರನ್ನ ನೀವು ಉಳಿಸ್ಕೊ. ಗೆಲ್ತೀನಿ. ಈ ರೋಡಲ್ಲಿ ಬಸ್ಸೇ ಬರೋದಿಲ್ವಪ್ಪ. ಕಾಲ ಇನ್ನೂ ಬಂದಿಲ್ಲ. ಹೌದು, ಕಾಲ ಇನ್ನೂ ಬಂದಿಲ್ಲ. ಇದೆ ಸರಿಯಾ ಸರಿ. ಆದ್ರೆ ಈ ಜಾಗ ಎಲ್ಲೋ ನೋಡ್ದಂಗಿದೆಯಲ್ಲ. ಓ, ಅವತ್ತಿನ ದಿನ ನಾನ್ ಕಾಲ್ ಕಳ್ಕೊಂಡ ದಿನ. ಇಲ್ಲ, ನಿನ್ನೆ ಗುರುಗಳೇ, ತಾವು ಹಿಂದಿನ ಮ್ಯಾಚಿಗೆ ಯಾಕೆ ಬರಲಿಲ್ಲ? ಅಲ್ಲಿ ನಿಮಗೋಸ್ಕರ ಕಾಯ್ತೀನಿ. ಇರಲಿ, ನಿಮಗೆ ಅಂತ ಒಂದು ಗಿಫ್ಟ್ ತಂದಿದ್ದೀನಿ. ಇರಿ. ಹಾಂ, ಇದೇನು ಗೊತ್ತಾ? ನಿಮ್ಮದೇ ಪೋಲಿಯೋ ಡ್ರಾಪ್ಸ್ ಒಂದು ಸ್ವಲ್ಪ ಕರ್ಕೊ ಬಂದಿದ್ದೀನಿ. ಈ ಮ್ಯಾಂಗೋ ಫ್ಲೇವರ್ ಕೊಡ್ಬೇಕಿತ್ತು ಅವರು. ಕಾಲ, ನಾನು ನಿನ್ನ ಬೇಡ್ಕೊತೀನಿ. ಕಾಲ, ಯಾಕೆ ನನ್ನ ಕೆಲ್ಸಕ್ಕೆ ಅಡ್ಡಿ ಪಡ್ತೀನಿಯಾ? ನಾನು ಖುಷಿಯಾಗಿರೋದನ್ನ ನೋಡ್ಬೇಕು ಅಂತ ಅದೀನಿ ಅಷ್ಟೇ. ನಾನು ಚಿಕ್ಕಂದಿದ್ದ ಏನೋ ಕನಸುಗಳನ್ನು, ಆಸೆಗಳನ್ನ ಇಟ್ಕೊಂಡಿದ್ದೆ. ಈ ಒಂದು ಘಟನೆಯಿಂದ ಯಾವುದನ್ನು ಮಾಡಕ್ಕಾಗಿಲ್ಲ. ಎಲ್ಲವೂ ಕೈ ಮೀರೋಗಿತ್ತು. ಎಲ್ರು ನನ್ನ ಮುಂದೆ ಹಾದೋದಾಗ ಅವ್ರ ಜೊತೆಗೆ ನಾನು ಬೆರಿಬೇಕು, ಅವ್ರ ಜೊತೆಗೆ ನಾನು ಕುಣಿಬೇಕು ಅಂತ ಅನಿಸ್ತಿತ್ತು. ಆದ್ರೆ ಈ ಕಾಲ್ಗಳಿಲ್ದೆ ನನಗೇನು ಮಾಡಕ್ಕಾಗ್ಲಿಲ್ಲ. ನಾನು ಕಳೆದ ಬಾಲ್ಯದ ದಿನಗಳನ್ನ, ಯೌವನದ ಕನಸುಗಳನ್ನ ಒಂದೇ ಒಂದ್ಸಾರಿ ಖುಷಿಯಾಗಿ ಕಳಿಬೇಕು ಅಂತ
ಅದನ್ನ ನಾನು ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ತಂದೆ ತಾಯಿಗಳಿಗೆ ಆಸರೆ ಆಗಿರ್ಬೇಕಾಗಿತ್ತು, ಅವ್ರಗಳಿಗೆ ಪಾರವಾಗಿ ಹೋದೆ. ಅಷ್ಟೇ ಅಲ್ಲ, ಯಾರನ್ನ ನಾನು ಪ್ರೀತಿ ಮಾಡ್ತಿದ್ದೋ ಅವರು ಸಹ ನನ್ನಿಂದ ದೂರ ಹೋಗ್ಬಿಟ್ರು. ನಾನಿನ್ನ ಕೊನೆ ಸಾರಿ ಕೇಳ್ತಾ ಇದ್ದೀನಿ, ಒಂದೇ ಒಂದ್ ಸಾರಿ ಖುಷಿಯಾಗಿರೋದ್ ನೋಡೋಕ್ ಬಿಡು. ನನ್ ಪ್ರಾಣ ತಗೋ. ಇದು ಕೊನೆ ಆಸೆ ಅಂತ ತಿಳಿದು ನನ್ ಪ್ರಾಣನಾದ್ರೂ ನೀನ್ ತಗೋ. ಆದ್ರೆ ನಾನ್ ಖುಷಿಯಾಗಿರೋದನ್ನ ನೋಡಕ್ ಬಿಡು. ಎಮೋಷನಲ್ ಡ್ಯಾಮೇಜ್ ಎಲ್ಲ ಮಾಡಿ ಸರಿನಪ್ಪ, ಇಷ್ಟೊಂದು ಬೇಡ್ಕೊಂಡಿದ್ಯಾ, ಇದೊಂದು ಜೀವನಾರು ನೋಡ್ಕೊ. ಏ ಪುಟ್ಟ, ಈ ರೋಡಲ್ಲಿ ಈ ಮರಳು ತುಂಬಿರೋ ಟ್ರಕ್ಗಳೆಲ್ಲ ಓಡಾಡ್ತಿರುತ್ತೆ, ಹುಷಾರಾಗಿ ರೋಡ್ ಕ್ರಾಸ್ ಮಾಡೋಕೆ. ಸರಿ ಅಂಕಲ್. ಅಂಕಲ್ಲ, ನೋಡು ಖುಷಿ ನೋಡೋ ಮುಖದಲ್ಲಿ. ಹೇಳಿ ತಾನೇ ಬರ್ಬಾದ್ ಮಾಡ್ತೀನಿ ಅಂತ, ಅದು ಹೆಂಗ್ ಅನ್ಕೊಬಿಟ್ಟೆ ಬಿಟ್ಬಿಡ್ತೀನಿ ಅಂತ. ಮ್ಯಾಚ್ ಲೈವ್ ನೋಡಿದ್ಯಾ, ಈಗ ಹೈಲೈಟ್ಸ್ ನೋಡ್ಬಾ. ಏನ್ರ ಸದ್ದ ಈ ವೈದ ಮತ್ತೆ ಬಿದ್ನಾ? ಏ ಗಂಗಮ್ಮ, ನಿನ್ ಮಗ ಬಿದ್ದವನ್ ಬಾರಮ್ಮ ಇಲ್ಲಿ. ನನ್ ಮಗ ಅಲ್ವಾ, ಎತ್ತ ಅವನನ್ನ. ಡಾಕ್ಟರ್ನಾದ್ರು ಕರಲ್ಲ. ಡಾಕ್ಟ್ರೆ ಬನ್ನಿ, ಡಾಕ್ಟ್ರೆ. ಒಂದ್ ನಿಮಿಷ. ಸುಶೀಲ ಅವ್ರೆ, ಆಮೇಲೆ ಏನು ಅಪ್ಪು, ಈ ಪೇಷಂಟ್ ಬಿದ್ದೋಗ್ಬಿಟ್ಟವ್ ಇಲ್ಲಿ. ನೀವು ಮತ್ತೆ ಬಿದ್ನಾ? ಈ ಸಂತಾನು ದೀಪಕ್ ಮಾತ್ರ ಒಳ್ಳೊಳ್ಳೆ ಗಿರಾಕಿಗಳು ಸಿಗ್ತಾರೆ, ನಂಗೆ ಮಾತ್ರ ಎಂತವ್ರು. ಏ ಗಂಗಮ್ಮ, ಅವ್ನು ತರ್ಕೊಂಡು 2 ಬಾಟ್ಲ್ ಹಚ್ಚು, ಬರ್ತೀನಿ ಆಮೇಲೆ. ನೋಡಿ, ಜೀವನದಲ್ಲಿ ಕೆಲವೊಂದು ಘಟನೆಗಳು ಕೆಟ್ಟ ಕನ್ಸುಗಳ ರೀತಿ ಕಾಡ್ತಾ ಇರುತ್ತೆ. ಇವಂಗೂ ಅದೇ ರೀತಿ. ನಾವು ಈ ಭವಿಷ್ಯದಲ್ಲಿ ಮಾಡೋ ಕೆಲಸಗಳನ್ನ ಹುಷಾರಾಗಿ ಮಾಡಬೇಕು. ನಾವು ಭೂತದಲ್ಲಿ ಇರೋ ನಡೆದ ಘಟನೆಗಳಿಗೆ ತುಂಬ ಥಿಂಕ್ ಮಾಡ್ತಾ ಇದ್ರೆ ವರ್ತಮಾನದಲ್ಲಿ ಹುಚ್ಚರಾಗ್ತೀವಿ. ವರ್ತಮಾನ ಹುಚ್ಚುಚ್ಚಾಗಿ ಹ್ಯಾಂಡಲ್ ಮಾಡಿದ್ರೆ ಭವಿಷ್ಯ ಜಾತ್ರೆ ಆಗುತ್ತೆ. ಸೊ ಒಂದು ಲೆಕ್ಕದಲ್ಲಿ ಭವಿಷ್ಯ ನಮ್ಮ ಭೂತ ನಮ್ಮ ವರ್ತಮಾನ ನಮ್ಮ. ಸಿಂಪಲಾಗಿ ಹೇಳ್ಬೇಕು ಅಂದರೆ, ಆಗಿದ್ದೆಲ್ಲ ದೇವರಿಗೆ, ಆಗೋದೆಲ್ಲ ದೇವ್ರು ನೋಡ್ಕೋತಾನೆ. ಈಗಿರೋ ಮೂಮೆಂಟು ದೇವ್ರು ಕೊಟ್ಟಿದ್ದು. ಸೊ ಎಂಜಾಯ್ ದಿ ಪ್ರೆಸೆಂಟ್. ಪಾಪ ಇವ್ನು ನೋಡ್ರೆ ತುಂಬ ಬೇಜಾರಾಗುತ್ತೆ. ಈ ಜಗತ್ತಲ್ಲಂತೂ ಖುಷಿಯಾಗಿರಲಿಲ್ಲ.